ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತು ನಾನು ಇಲ್ಲಿ ಅಡ್ವಾನ್ಸ್ ಕೋರ್ಸಲ್ಲಿ ಏನು ಕಲಿಸ್ತೀರಿ ಅಂತ ಹೇಳೋರಿಗೋಸ್ಕರ ಕೆಲವೊಂದು ಬ್ಲೌಸಿನ ಡಿಸೈನನ್ನು ತೊಗೊಂಡು ಬಂದಿದ್ದೇವೆ. ನಾವು ಅಡ್ವಾನ್ಸ್ ಕೋರ್ಸಲ್ಲಿ ಕಲಿತಾ ಇರುವಾಗಲೇ ಸ್ಟೂಡೆಂಟ್ಸ್ ಹತ್ರ ಈ ಥರದ ಬ್ಲೌಸ್ಗಳನ್ನು ಮಾಡಿಸ್ತಾ ಇದ್ದೇವೆ ಅಂತ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಬ್ರೈಡಿನ ಬ್ಲೌಸು. ಅವರು ಬ್ಯಾಕ್ ನೆಕ್ ಸಿಂಪಲ್ ಇಟ್ಟು ಸ್ಲೀವ್ಸನ್ನು ಹೆವಿಯಾಗಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ನೆಕ್ಲೈನಿಗೆ ಪೈಪಿಂಗ್ ಥ್ರೆಡ್ ಇಟ್ಟು ಇಲ್ಲಿ ಜರ್ದೋಸಿಯ ಸ್ಯಾಟಿನ್ ಸ್ಟಿಚ್ಚನ್ನೇ ಕೊಟ್ಟಿರುವಂಥದ್ದು, ಹಾಗೂ ಮೂರು ಜರ್ದೋಸಿಯ ಲೀಫ್ಗಳನ್ನು ಕೊಟ್ಟಂತಹ ಒಂದು ಪ್ಯಾಟರ್ನನ್ನು ಎಂಬೋಸ್ ಆಗಿ ಮಾಡಿ ಅಲ್ಲಿ ಫಿನಿಶಿಂಗಿಗೋಸ್ಕರ ಒಂದು ಜರ್ದೋಸಿ ಪೀಸನ್ನು ಹಾಕಿದ್ದೇನೆ. ಖಾಲಿ ಬಂದ ಗ್ಯಾಪಿನಲ್ಲಿ ಇಲ್ಲಿ ಚಕ್ರಿ ಮತ್ತು ಸ್ಟೋನ್ಗಳನ್ನು ಹೊಲಿದ್ದೇನೆ. ಇದು ಫೋಟೋಕ್ಕೆ ವಿಡಿಯೋಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ. ಸೇಮ್ ಡಿಸೈನ್ ಓವರ್ ಆಲ್ ಒಂದು ಶೋಲ್ಡರಿಂದ ಇನ್ನೊಂದು ಶೋಲ್ಡರ್ಗೆ ಇದು ರಿಪೀಟ್ ಆಗಿದೆ. ಆಮೇಲೆ ಇಲ್ಲಿ ನಾನು ಆ್ಯಂಟಿಕ್ ಬೀಡ್ಗಳನ್ನು ಕೊಟ್ಟು 6 ಪೆಟಲ್ನ ಫ್ಲವರ್ಸನ್ನು ಮಾಡಿದ್ದೇನೆ. ಕಂಟಿನ್ಯೂಸ್ ಜರ್ದೋಸಿ ವರ್ಕನ್ನು ಮಾಡೋದನ್ನು ನಾವು ಅಡ್ವಾನ್ಸ್ ಕೋರ್ಸಲ್ಲಿ ಕೊಡ್ತೇನೆ, ಹಾಗೂ ಅದರಲ್ಲಿ ನೀವು ಈ ಥರದ ಫ್ಲವರ್ಗಳನ್ನು ನೀಟಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಬೋದು. ಬ್ರೈಡಲ್ ವರ್ಕ್ ಅಂದ್ರೇ ಜರ್ದೋಸಿ ಕಂಪಲ್ಸರಿ ಅದರಲ್ಲಿ ಇರಬೇಕು, ಇದ್ರೇ ಚೆಂದ. ಈ ಥರ ಕಂಟಿನ್ಯೂಸ್ ವರ್ಕ್ ಔಟ್ಲೈನನ್ನೆಲ್ಲ ಮಾಡಬೇಕಾದ್ರೆ ತುಂಬಾ ಎಫರ್ಟ್ ಬೇಕು ಹಾಗೂ ಟೈಮ್ ತಾಗ್ತದೆ ಇದನ್ನು ಕಲಿಯೋದಕ್ಕೆ. ಸೊ ಅದನ್ನೆಲ್ಲ ನಾನು ಅಡ್ವಾನ್ಸ್ ಕೋರ್ಸಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಮಧ್ಯದಲ್ಲಿ ಪುನಃ ಚಕ್ರಿ ಮತ್ತು ಸ್ಟೋನನ್ನು ಇಟ್ಟುಕೊಂಡು ಒಂದು ಫಿನಿಶಿಂಗನ್ನು ಕೊಟ್ಟಿರುವಂಥದ್ದು. ಸೊ ಓವರ್ ಆಲ್ ಇದು ಖಾಲಿಯಾಗಿ ಕಾಣದೆ ಇಲ್ಲಿ ಬುಟ್ಟಗಳನ್ನು ಕೊಟ್ಟಿದ್ದೇವೆ. ಮಧ್ಯದಲ್ಲಿ ಅವ್ರು ಕೇಳಿರಲಿಲ್ಲ, ಬಟ್ ನಾನು ಈ ಎಕ್ಸ್ಟ್ರಾ ವರ್ಕನ್ನು ನಾನು ಕಾಂಪ್ಲಿಮೆಂಟಾಗಿ ಮಾಡಿಕೊಡ್ತಾ ಇದ್ದೇನೆ. ಈ ಥರದ ಡ್ರಾಪ್ ಶೇಪಿನ ಹ್ಯಾಂಗಿಂಗನ್ನು, ಡೋರಿ ಹ್ಯಾಂಗಿಂಗನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಯಾಕಂದರೆ ಬ್ರೈಡ್ ಅಲ್ವಾ, ಅವ್ರು ಇದನ್ನು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತದೆ. ಫೋಟೋಕ್ಕೆ, ವಿಡಿಯೋಕ್ಕೆ, ಬ್ಯಾಕ್ ಸೈಡ್ ಪೋಸಿಗೆಲ್ಲ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ಸ್ಟೂಡೆಂಟ್ಸ್ ರೇಟ್ ಡಿಸೈಡ್ ಮಾಡುವಾಗ ಡೋರಿ ಇದ್ದರೆ ಎಷ್ಟು ಚಾರ್ಜ್ ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳ್ತಾರೆ. ಡೋರಿ ಹ್ಯಾಂಗಿಂಗ್ ಈ ಥರ ನಾವು 4 ಮಾಡಿಕೊಟ್ರೆ 200 ರೂಪಾಯಿ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇವೆ. ಅದರಲ್ಲಿ ಜರ್ದೋಸಿ ವರ್ಕ್ ಇದ್ದರೆ 300 ನಾವು ಹೆಚ್ಚು ಚಾರ್ಜ್ ಮಾಡ್ತೇವೆ. ಇದು ನಾವು ಮೋಟಿಫ್ ವರ್ಕ್ ಅಂತ ಬೇಸಿಕ್ ಕೋರ್ಸಲ್ಲೇ ಇದನ್ನು ನಾನು ಸ್ಟೂಡೆಂಟ್ಸಿಗೆ ಕಲಿಸ್ತೇನೆ. ಈ ಹೊರಗಿರುವಂಥ ಪಾರ್ಟ್ ಏನಿದೆ, ದೊಡ್ಡ ಬೀಡಿಗೆ ನಾನು ಕಂಟಿನ್ಯೂಸ್ ಜರ್ದೋಸಿಯಲ್ಲಿ ಔಟ್ಲೈನ್ ಹಾಕಿರುವಂಥದ್ದು 8 ಪ್ಯಾಟರ್ನಲ್ಲಿ, ಇದು ಅಡ್ವಾನ್ಸ್ ಕೋರ್ಸಲ್ಲಿ ಕಲಿಸಲಾಗ್ತದೆ. ಸೊ ಇದಕ್ಕೆ ನೀವೀಗ 300 ಎಕ್ಸ್ಟ್ರಾ ಚಾರ್ಜ್ ಮಾಡಬಹುದು. ಹಾಗೂ ಈ ಬುಟ್ಟಗಳನ್ನು ಹಾಕಿದರೆ ಕೂಡ ಒಂದು 200 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ನಾವು ಮಾಡ್ತೇವೆ ಕಸ್ಟಮರಿಗೆ. ಬಟ್ ನಾನು ಈ ಬ್ರೈಡಿಗೆ ಎಕ್ಸ್ಟ್ರಾ ಚಾರ್ಜನ್ನು ಮಾಡ್ತಾ ಇಲ್ಲ, ಕಾಂಪ್ಲಿಮೆಂಟಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ವರ್ಕನ್ನೇ ಇವಾಗ ಫ್ರಂಟ್ ನೆಕ್ಕಿನ ವಿಚಾರಕ್ಕೆ ಬಂದರೆ, ಇಲ್ಲಿ ಫ್ರಂಟ್ ನೆಕ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಕ್ ನೆಕ್ಕಿಗೆ ಏನು ಮಾಡಿದ್ದೆವು ಅದೇ ಥರ ಸಿಂಪಲ್ ಡಿಸೈನು. ಪೈಪಿಂಗ್ ಥ್ರೆಡನ್ನು ಇಟ್ಟು ಇಲ್ಲಿ ಜರ್ದೋಸಿಯದ್ದು ನೆಕ್ಲೈನನ್ನು ಕೊಟ್ಟಿರುವಂಥದ್ದು, ಸ್ಯಾಟಿನ್ ಸ್ಟಿಚ್ ಜರ್ದೋಸಿಯದ್ದು, ಹಾಗೂ ಲೀಫ್ಗಳನ್ನು ಎಂಬೋಸ್ ಆಗಿ 3 ಲೀಫಿನ ಡಿಸೈನ್ ಕೊಟ್ಟು ಗ್ಯಾಪನ್ನು ಇಲ್ಲಿ ಚಕ್ರಿ ಮತ್ತು ಸ್ಟೋನ್ ಕೊಟ್ಟು ಫಿಲ್ ಮಾಡಿರುವಂಥದ್ದು. ಈ ಬ್ಲೌಸಿನ ಮೇನ್ ಹೈಲೈಟ್ ಅಂತ ಹೇಳಿದರೆ ಇದರ ಸ್ಲೀವ್ಸು ತುಂಬಾ ಫುಲ್ ವರ್ಕ್ ಇರುವಂತಹ ಹೆವಿ ಸ್ಲೀವಿನ ಜರ್ದೋಸಿಯ ಡಿಸೈನನ್ನು ನಾವಿಲ್ಲಿ ಮಾಡಿರುವಂಥದ್ದು. ಒರಿಜಿನಲ್ ಫೋಟೋದಲ್ಲಿ ಇದರಲ್ಲಿ ಕೆಳಗಿನ ಪಾರ್ಟಿಗೆ ಸ್ವಲ್ಪ ಬೇರೆ ಡಿಸೈನ್ ಇದ್ದಿತ್ತು, ಅವ್ರು ಅದು ಇಷ್ಟ ಆಗಲಿಲ್ಲ, ಜರ್ದೋಸಿಯಲ್ಲೇ ಏನಾದರೂ ವರ್ಕ್ ಮಾಡಿ ಅಂದರು. ನಾನು ಬ್ಯಾಕ್ ನೆಕ್ಕಿಗೆ ಕೊಟ್ಟ ಸೇಮ್ ಡಿಸೈನನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಸೇಮ್ ಆ ಥರನೇ ನೆಕ್ಲೈನ್ ಜರ್ದೋಸಿ ಸ್ಯಾಟಿನ್ ಸ್ಟಿಚ್ ಕೊಟ್ಟು ಮಾಡಿ ಮೇಲ್ಗಡೆಯಲ್ಲಿ ಎಂಬೋಸ್ ವರ್ಕಿನ ಲೀಫ್ಗಳನ್ನು ಕೊಟ್ಟು ಗ್ಯಾಪನ್ನು ಫಿಲ್ ಮಾಡಿದ್ದೇನೆ. ಮೇಲಿದ್ದು ಬಳ್ಳಿ ಆ್ಯಸ್ ಇಟ್ ಈಸ್ ಆ ಫೋಟೋದಲ್ಲಿ ಅವ್ರು ಕಳಿಸಿದ ಫೋಟೋದಲ್ಲಿ ಹೇಗಿತ್ತು ಹಾಗೆಯೇ ಮಾಡಿಕೊಡ್ತಾ ಇದ್ದೇನೆ. ಜರ್ದೋಸಿಯ ಫ್ಲವರ್ಗಳು, ಎಂಬೋಸ್ಡ್ ಲೀಫ್ ಪೆಟಲ್ಸ್, ಫ್ಲವರ್ ಪೆಟಲ್ಸನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಫುಲ್ ಒಂದು ಬಳ್ಳಿಯ ಪ್ಯಾಟರ್ನನ್ನು ಈ ಥರ ಡ್ರಾ ಮಾಡಿರುವಂಥದ್ದು. ಫುಲ್ ಇದರಲ್ಲಿ ನಿಮಗೆ ಗ್ಯಾಪ್ಸ್ ಕಾಣ್ತಾ ಇಲ್ಲ, ಗ್ಯಾಪ್ ಕಂಡಲ್ಲೆಲ್ಲ ಒಂದೊಂದು ಕುಂದನನ ಇಟ್ಟು ಒಂದು ಲೈನ್ ಚೈನ್ ಸ್ಟಿಚ್ಚನ್ನು ಮಾಡಿ ಫಿಲ್ ಮಾಡಿದ್ದು. ಇವಾಗ ತುಂಬ ಜನ ಕೇಳ್ತಾರೆ, ಮೇಡಮ್ ನೀವು ಬ್ಲೌಸನ್ನು ತೋರಿಸಿದರೆ ರೇಟ್ ಹೇಳ್ತಾ ಇಲ್ಲ ಅಂತ. ರೇಟ್ ಅನ್ನೋದು ತುಂಬಾ ಕಾಂಟ್ರವರ್ಷಿಯಲ್. ಯಾಕಂದರೆ ನಾವು ಸಣ್ಣ ಊರಲ್ಲಿ ಇರುವಾಗ ನಾವು ಕಮ್ಮಿ ಪ್ರೈಸನ್ನು ಕೋಟ್ ಮಾಡ್ತೇವೆ. ನಾನು ಮನೆಯಲ್ಲೇ ಈ ವರ್ಕನ್ನು ಮಾಡಿಕೊಡ್ತಾ ಇರುವ ಕಾರಣ ನಾನು ಕಮ್ಮಿ ಚಾರ್ಜ್ ಮಾಡ್ತೇನೆ. ಅದೇ ಸಿಟಿಯಲ್ಲಿ ಇದ್ದುಕೊಂಡು ನೀವೊಂದು ಬಾಡಿಗೆ ತಿಂಗಳಿಗೆ 30,000 ಕಟ್ಟಿಕೊಂಡು ನಾನು ಹೇಳುವ ರೇಟಿಗೆ ಆ ಅಂಗಡಿಯವರು ನಿಮಗೆ ಮಾಡಿಕೊಡೋದಿದ್ರೆ ನಿಮಗೆ ಕೋಪ ಬರ್ತದೆ, ಹೌದಲ್ವಾ? ಸೊ ರೇಟನ್ನು ಹೇಳಬೇಕು ಅಂತಂದರೆ ನಾನು ನನ್ನ ಕಸ್ಟಮರಿಗೆ ಚಾರ್ಜ್ ಮಾಡ್ತಿರೋ ಪ್ರೈಸನ್ನು ಹೇಳ್ತೇನೆ. ನಾನು ಮನೆಯಲ್ಲೇ ಮಾಡಿಕೊಡ್ತಾ ಇರುವಂಥದ್ದು. ಸೊ ನಾನು ಇದಕ್ಕೆ ಇವಾಗ 4000 ಚಾರ್ಜ್ ಮಾಡ್ತಾ ಇದ್ದೇನೆ. ನನಗೆ ಇಷ್ಟ ಆದರೆ ನಾನು ಕಸ್ಟಮರಿಗೆ ಇನ್ನೂ ಕಮ್ಮಿಗೆ ಮಾಡಿಕೊಡ್ತೇನೆ, ಅಥವಾ ಆಗ ತೋರಿಸಿದಾಗೆ ಎಕ್ಸ್ಟ್ರಾ ವರ್ಕ್ಗಳನ್ನು ನಾನು ಮಾಡಿಕೊಡ್ತೇನೆ. ಅದು ಕಾಂಪ್ಲಿಮೆಂಟ್ರಿ, ನನ್ನ ಮೂಡಿದ್ದ ಥರ ಅದು. ಸೊ ಇದಕ್ಕೆ ಇಷ್ಟೇ ಅಂತ ಹೇಳಲಿಕ್ಕಿಲ್ಲ. ನಿಮ್ಗೆ ಈಗ ಸಿಟಿಗಳಲ್ಲಿ ಇದಕ್ಕೆ 5000 ಚಾರ್ಜ್ ಮಾಡಿ ಬೇಸಿಕ್ ಕೋರ್ಸ್ ಕಲಿತಾದವರು ಖಂಡಿತ ಅಡ್ವಾನ್ಸ್ ಕೋರ್ಸಿಗೆ ಜಾಯಿನ್ ಆಗಿ ಈ ಥರದ ಬ್ಲೌಸ್ ವರ್ಕ್ಗಳನ್ನು ಕಲಿತಾ ಇರುವಾಗಲೇ ಮಾಡ್ಬೋದು. ಕಲಿವಾಗಲೇ ನಾನು 4 ಬ್ಲೌಸನ್ನು ಮಾಡಿಸ್ತೇನೆ. ಒಂದು ಜರ್ದೋಸಿ ವರ್ಕ್, ಒಂದು ಮಿರರ್ ವರ್ಕ್, ಒಂದು ಕಟ್ ವರ್ಕ್, ಪ್ಯಾಚ್ ವರ್ಕ್, ನೆಟ್ ವರ್ಕ್, ಈ ಥರ ಬೇರೆ ಬೇರೆ ಟೈಪಿನ ಬ್ಲೌಸ್ಗಳನ್ನು ನೀವು ಕಲಿವಾಗಲೇ ಒಂದೊಂದು ಮಾಡ್ತೀರಾ, ಹೆವಿ ಬ್ರೈಡಲ್ ಡಿಸೈನ್ಸ್. ಸೊ ಬರ್ತಾ ಇರುವ ಏಪ್ರಿಲ್ 1ರಿಂದ ನಿಮಗೆ
ಅಡ್ವಾನ್ಸ್ ಕೋರ್ಸಿನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೀವೆಲ್ಲೇ ಬೇಸಿಕ್ ಕೋರ್ಸ್ ಮಾಡಿದರೂ ಕೂಡ ನನ್ನ ಹತ್ರ ಅಡ್ವಾನ್ಸ್ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಸೊ ಈ ವಿಡಿಯೋದ ಮೂಲಕ ನಾನು ಹೇಳೋದೇನೆಂದರೆ, ಈ ಥರದ ಬ್ಲೌಸ್ ನಮ್ಮ ಬ್ಲೌಸನ್ನು ನಾವು ಮಾಡ್ಕೊಳ್ಬೋದು, ಪ್ಲಸ್ ಕಸ್ಟಮರಿಗೂ ಮಾಡಿ ಮನೆಯಲ್ಲೇ ನಾವು ಅರ್ನಿಂಗನ್ನು ಮಾಡ್ಕೊಳ್ಬೋದು. ಅಥವಾ ನೀವು ಬೇರೆಯವರಿಗೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಸ್ಪಾನ್ಸರ್ ಮಾಡಿ ಕೋರ್ಸಿಗೆ ಸೇರುವ ಹಾಗೆ ಮೋಟಿವೇಟ್ ಮಾಡ್ಬೋದು. ಈ ಥರದ ವರ್ಕ್ಗಳನ್ನು ನಾವು ಕಲಿತ್ರೆ ಮನೆಯಲ್ಲೇ ಮಾಡಿಕೊಟ್ಟು ಇನ್ಕಮನ್ನು ಸಂಪಾದಿಸ್ಬೋದು. ಸೊ ಮಹಿಳೆಯರ ಸ್ವಾವಲಂಬನೆಗೆ ಇದೊಂದು ದಾರಿ ಅಂತಲೇ ಹೇಳ್ಬೋದು. ಸೊ ನೀವು ಕಲೀರಿ, ಬೇರೆಯವರನ್ನು ಎನ್ಕರೇಜ್ ಮಾಡಿ. ಇನ್ನು ಕೆಲವರು ಕೇಳ್ತಾರೆ, ಮೇಡಮ್ ಇದನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂತ. ನಾನು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಇದನ್ನೆಲ್ಲ ಮಾಡಿಕೊಂಡು ಮನೆ ನೋಡಿಕೊಂಡು ಮತ್ತು ಉಳಿದ ಫ್ರೀ ಟೈಮಲ್ಲಿ ದಿನಕ್ಕೆ 1-2 ಗಂಟೆ ನಾನು ಇದನ್ನು ಕುತ್ಕೊಂಡು ಮಾಡಿದ್ದೇನೆ. ನನಗಿದನ್ನು ಮಾಡಲಿಕ್ಕೆ 10 ಡೇಸ್ ಹಿಡಿತು. ಸೊ ನೀವು ಎಷ್ಟು ಗಂಟೆ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅನ್ನೋದರ ಮೇಲೆ ನಿಮಗೆ ಅವರ್ಸ್ ಗೊತ್ತಾಗ್ತದೆ. ಅದರಲ್ಲೂ ಈಗ ಜರ್ದೋಸಿ ವರ್ಕ್ ಅನ್ನೋದು ಕೆಲವೊಂದು ಕಡೆ ನಾನು ಕೈ ಸೂಜಿಯಲ್ಲಿ ವರ್ಕ್ ಮಾಡಿದ್ದೇನೆ. ಇದು ತುಂಬ ಟೈಮ್ ತೊಗೊಳುತ್ತೆ. ಇಲ್ಲೆಲ್ಲ ನಾನು ಆರಿ ನೀಡಲಲ್ಲೇ ವರ್ಕ್ ಮಾಡಿದ್ದು, ಕೆಲವೊಂದು ಪಾರ್ಟೆಲ್ಲ ನಾನು ಕೈ ಸೂಜಿಯಲ್ಲಿ ಮಾಡಿದಂಥದ್ದು. ಸೊ ಟೈಮ್ ತುಂಬ ಹೋಗಿದೆ. ಜರ್ದೋಸಿಯನ್ನು ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು. ಇದರ ಎಲ್ಲ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಅಡ್ವಾನ್ಸ್ ಕ್ಲಾಸಲ್ಲಿ ನಾನು ಕಲಿಸ್ತೇನೆ. ನೀವು ಖಂಡಿತ ಜಾಯ್ನ್ ಆಗಿ ಕಲಿಬೋದು. ಇಲ್ಲಿ ಇವಾಗ ಇನ್ನೊಂದು ಸಾರಿ ಇದೆ. ಇದು ನನ್ನ ಚಿಕ್ಕಮ್ಮ ಅವರು ಗಿಫ್ಟ್ ಕೊಟ್ಟಿದ್ದಂಥದ್ದು ಒಂದು ಸಾರಿ. ನಾನೊಂದು 12 ವರ್ಷ ಬಿಟ್ಟು ಅವ್ರ ಮನೆಗೆ ವಿಸಿಟ್ ಮಾಡಿದ್ದೆ. ಸೊ ಆ ಸಂದರ್ಭದಲ್ಲಿ ನನಗೊಂದು ನೆನಪಿಗಾಗಿ ಈ ಥರದ ಒಂದು ಸೀರೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಿಂಪಲಾಗಿ ಈ ಥರ ನಾನೊಂದು ಕುಚ್ಚನ್ನು ಹಾಕಿರುವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಚಿಕ್ಕ ಚಿಕ್ಕ ಕುಚ್ಚುಗಳನ್ನು ಹಾಕಿ ನೀಟಾಗಿ ಫಿನಿಶಿಂಗನ್ನು ಕೊಟ್ಟಿದ್ದು. ಸೀರೆದ್ದೇ ದಾರವನ್ನು ತೆಗೆದು ಇಲ್ಲಿ ಕುಚ್ಚನ್ನು ಹಾಕಿರುವಂಥದ್ದು. ಇದಕ್ಕೆ ನಾನೊಂದು ಬ್ಲೌಸನ್ನು ಮಾಡಿದ್ದೀನಿ ಆರಿ ವರ್ಕಲ್ಲಿ. ಇದರದ್ದು ಮೇಕಿಂಗ್ ವಿಡಿಯೋ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದು. ಇದು ನೆಕ್ಸ್ಟ್ ನನಗೆ ಒಂದು ಉಪನಯನಕ್ಕೆ ಹಾಕಿಕೊಂಡು ಹೋಗಲಿಕ್ಕಿದೆ. ಸೊ ನನ್ನ ಹತ್ರ ಟೈಮ್ ಇರಲಿಲ್ಲ. ಸೊ ಅರ್ಜೆಂಟಲ್ಲಿ ನಾನು ಈ ವರ್ಕನ್ನು ಮಾಡಿ ಮುಗಿಸಿ ಇದರ ವಿಡಿಯೋನ ಇವಾಗ ಮಾಡ್ತಾಯಿದ್ದೇನೆ, ಸ್ಟಿಚ್ ಆದ ನಂತರ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೆಟ್ವರ್ಕ್ ನೀವು ನೋಡ್ತಾ ಇರ್ಬೋದು. ಈ ವರ್ಕೆಲ್ಲ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಕಲೀಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನೆಕ್ ಲೈನ್. ಆ್ಯಕ್ಚುಲಿ ಇಲ್ಲಿ 2 ನೆಕ್ ಲೈನ್ ಇದೆ. ಒಂದು ಬೋಟ್ ನೆಕ್ ಬಂದಿದೆ ಮತ್ತು ಮಧ್ಯದಲ್ಲಿ ಒಂದು ಸರ್ಕ್ಯುಲರ್ ಶೇಪ್ ಬಂದಿದೆ. ಸೊ ಬೋಟ್ ನೆಕ್ ಇಲ್ಲಿ ದೊಡ್ಡ ಬೀಡ ಆಚೀಚೆ ಸಣ್ಣ ಬೀಡ ಹಾಕಿದ್ದು, ಫಿನಿಶಿಂಗಿಗೆ 3 ಲೈನ್ ಚೈನ್ ಸ್ಟಿಚ್. ಇಲ್ಲಿ ಇರುವಂಥದ್ದು ಡಿಸೈನ್. ಇಲ್ಲಿ ಜರ್ದೋಸಿ ಮತ್ತು ಸ್ಕ್ವೇರ್ ಕುಂದನನ್ನು ಹಾಕಿ ಮತ್ತು ಆ್ಯಂಟಿಕ್ ಬೀಡನ್ನು ಹಾಕಿ ಫ್ರೆಂಚ್ ನೋಟುಗಳನ್ನು ಹಾಕಿ ಒಂದು ನೆಕ್ ಲೈನನ್ನು ಮಾಡಿರುವಂಥದ್ದು. ಹಾಗೂ ಈ ಸರ್ಕಲ್ಗೆ ಸುತ್ತಲೂ ಇಲ್ಲಿ ಬಳ್ಳಿ ಮತ್ತು ಹೂವಿನ ಡಿಸೈನನ್ನು ಮಾಡಿರುವಂಥದ್ದು. ಇಲ್ಲಿ ಕಾಣ್ತಿರೋ ವರ್ಕ್ಗಳೆಲ್ಲ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಕಲಿಸಲಾಗ್ತದೆ. ಸೊ ಈ ವರ್ಕನ್ನು ನೀವು ಕಲಿಬೇಕು ಅಂತಾದರೆ ಅಡ್ವಾನ್ಸ್ ಕೋರ್ಸಿಗೆ ಖಂಡಿತ ಸೇರಿ. ತುಂಬಾ ಚಂದದ ಬಳ್ಳಿ ಮತ್ತು ಹೂವಿನ ಎಂಬೋಸ್ಡ್ ಪ್ಯಾಟರ್ನ್ಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಜರ್ದೋಸಿ ಡೈಸಿ ಸ್ಟಿಚ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಇದೆಲ್ಲವೂ ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಕಲಿಸಲಾಗ್ತದೆ. ಸೊ ಈ ನೆಟ್ಟನ್ನು ಹೇಗೆ ಫಿಕ್ಸ್ ಮಾಡೋದು, ಪ್ಯಾಚ್ ವರ್ಕ್ ಇಂಥದನ್ನೆಲ್ಲ ಕಲಿಸಲಾಗ್ತದೆ. ನೆಟ್ಟಿನ ಮೇಲೆ ವರ್ಕ್ ಮಾಡೋದನ್ನು ಕೂಡ ಕಲಿಸಲಾಗ್ತದೆ. ಸೊ ಅಡ್ವಾನ್ಸ್ ಕೋರ್ಸಲ್ಲಿ ಏನೆಲ್ಲ ಬರ್ತದೆ ಅಂದರೆ ಈ ಥರದ ವರ್ಕ್ಗಳೇ ಬರ್ತವೆ. ಸೊ ಇದು ಕಂಪ್ಲೀಟ್ ಬ್ಯಾಕ್ ನೆಕ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಇಲ್ಲಿ ಕಾಣ್ತಾ ಇರುವಂಥದ್ದು ಫ್ರಂಟ್ ನೆಕ್ಕಿಗೆ ಕೂಡ ದೊಡ್ಡ ಬೀಡ ಆಚೀಚೆ ಸಣ್ಣ ಬೀಡನ್ನು ಕೊಟ್ಟು 3 ಲೈನ್ ಚೈನ್ ಸ್ಟಿಚ್ ಫಿನಿಶಿಂಗ್ಗೆ ಕೊಟ್ಟದ್ದು. ಹಾಗೂ ಬ್ಯಾಕ್ ನೆಕ್ಕಲ್ಲಿ ಬೋಟ್ ನೆಕ್ಕಿಗೆ ಏನು ಕೊಟ್ಟಿತ್ತು ಅದೇ ಡಿಸೈನ್ ಇಲ್ಲಿ ಕಂಟಿನ್ಯೂ ಆಗಿದೆ. ಸೊ ಸೇಮ್ ಪ್ಯಾಟರ್ನನ್ನು ಫ್ರಂಟ್ ನೆಕ್ಕಿಗೆ ಬಟನ್ ಪಟ್ಟಿಯ ತನಕ ಕೊಟ್ಟಿರುವಂಥದ್ದು. ಬ್ರೈಡಲ್ ಬ್ಲೌಸ್ಗಳು ಅಥವಾ ಹೆವಿ ಬ್ಲೌಸ್ಗಳಿಗೆ ಬಟನ್ ಪಟ್ಟಿ ತನಕ ನಾವು ವರ್ಕನ್ನು ಕೊಡಲೇಬೇಕು. ಇದಕ್ಕಿಂತ ಆಚೆ ಕೊಟ್ಟರೆ ಏನಾಗ್ತದೆ, ಅವರಿಗೆ ಹೊಲಿಲಿಕ್ಕೆ ಕಷ್ಟ ಆಗ್ತದೆ. ಸೊ ಅರ್ಧ ಇಂಚು ಬಿಟ್ಟು ನಾನಿಲ್ಲಿ ವರ್ಕನ್ನು ನಿಲ್ಲಿಸಿದ್ದೇನೆ. ಸೊ ಇಲ್ಲಿ ತುಂಬ ಬಟ್ಟೆದ್ದು ಅಟ್ಯಾಚ್ಮೆಂಟ್ ಲೇಯರ್ಗಳು ಬರ್ತವೆ. ಇಲ್ಲಿ ಬಟನ್ ಪಟ್ಟಿ, ಹುಕ್, ಈ ಫಿನಿಶಿಂಗ್, ಇದು ಪೈಪಿಂಗ್ ಇದೆಲ್ಲವೂ ಬರ್ತದೆ. ಸೊ ನಾವೇನು ಮಾಡಬೇಕು, ಸ್ವಲ್ಪ ಮೊದಲೇ ವರ್ಕನ್ನು ನಿಲ್ಲಿಸಿಡಬೇಕು, ಇಲ್ಲಾಂದರೆ ಸ್ಟಿಚ್ ಮಾಡೋರಿಗೆ ತುಂಬಾ ಕಷ್ಟ ಆಗ್ತದೆ. ಇನ್ನು ಇದರ ಕೈಯದ್ದು ವಿಚಾರಕ್ಕೆ ಬಂದರೆ ಇದರದ್ದು ಸ್ಲೀವ್ ಸ್ವಲ್ಪ ಹೆವಿಯಾಗಿಯೇ ಕಾಣಿಸ್ತಾ ಇದೆ. ಕೈಯಲ್ಲಿ ಕೂಡ ನಾನು ಒಂದು ನೆಟ್ ಇಟ್ಟು ಸರ್ಕ್ಯುಲರ್ ಶೇಪನ್ನು ಮಾಡಿದ್ದೇನೆ. ಸೇಮ್ ಬೆನ್ನಿಗೆ ಮಾಡಿದ ಡಿಸೈನನ್ನೇ ನೆಟ್ಟಿನಲ್ಲಿ ಇಲ್ಲಿ ಒಳಗೆ ಮಾಡಿದ್ದೇನೆ. ಹಾಗೂ ಸರ್ಕ್ಯುಲರ್ ಶೇಪಿಗೆ ನಾನು ಬೋಟ್ ನೆಕ್ಕಿಗೆ ಕೊಟ್ಟಂಥ ಡಿಸೈನನ್ನು ಹಾಕಿ ಸ್ಲೀವಿನ ಎಂಡಿಗೆ ಬಳ್ಳಿ ಮತ್ತು ಹೂವನ್ನು ಮಾಡಿದ್ದೇನೆ. ಸೊ ಇದು ತುಂಬಾ ಗ್ರ್ಯಾಂಡಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತದೆ. ನಾವು ನೆಟ್ವರ್ಕ್ ಹಾಕಿ ಮಾಡಿದ ಬ್ಲೌಸ್ಗಳನ್ನು ಹಾಕೊಳ್ಳುವಾಗ ಈ ಮೆಜರ್ಮೆಂಟ್ ಮೇನ್ಲಿ, ಈಗ ನಮ್ದು ಇಲ್ಲಿ ಮೇಲ್ಗಡೆಯಲ್ಲಿ ಬೋಟ್ ನೆಕ್ ಬಂದಿದೆ, ಇಲ್ಲಿ ಕ್ಲೋಸ್ ಇದೆ ಅಲ್ವಾ ಬೆನ್ನು. ಸೊ ನಾವು ಈ ಥರದ ಬ್ಲೌಸ್ಗಳನ್ನು ಮಾಡುವಾಗ ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕಿಸ್ಕೊಳ್ಬೇಕು, ಅಂದಾಜಲ್ಲಿ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಬ್ಲೌಸನ್ನು ನಾವು ಹಾಕಿ ತೆಗೆಯುವಾಗ ಈ ಲೇಯರ್ ಡಿಟ್ಯಾಚ್ ಆಗುವ ಪ್ರಾಬ್ಲಮ್ ಇರ್ತದೆ. ಸೊ ನಮ್ಮ ಟೈಲರ್ ಇಲ್ಲೆಲ್ಲ ಕೈಯಲ್ಲಿ ಹೆಮ್ಮಿಂಗ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಡೆಲಿಕೇಟ್ ಆಗಿರ್ತದೆ ಈ ಜಾಯಿಂಟ್ಸ್ ಎಲ್ಲ.
ಸೊ ತುಂಬಾ ಕೇರ್ಫುಲ್ಲಾಗಿ ಬ್ಲೌಸನ್ನು ಹಾಕಿ ತೆಗೆಯುವಂಥದ್ದು ಅಥವಾ ಕರೆಕ್ಟ್ ಸೈಜಿಗೆ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿದರೆ ಮಾತ್ರ ಈ ಥರದ ಬ್ಲೌಸ್ಗಳು ಫಂಕ್ಷನಲ್ ಅಥವಾ ನಿಮಗೆ ಲಾಂಗ್ ಟೈಮಿನವರೆಗೆ ವರ್ಕ್ ಆಗ್ತದೆ. ನಾವು ರಫ್ ಆಗಿ ಯೂಸ್ ಮಾಡಿದರೆ 1 ಅಥವಾ 2 ಸರಿ ಹಾಕಿ ತೆಗೆಯುವಾಗಲೇ ಪ್ರಾಬ್ಲಮ್ ಆಗ್ತದೆ, ಈ ಲೇಯರ್ಗಳು ಬಿಟ್ಕೊಳ್ಳೋ ಚಾನ್ಸ್ ಇರ್ತದೆ ಇಲ್ಲಿ. ಸೊ ಇಲ್ಲಿ ಕೈಗೆ ಸಹ ನಾನು ಸೇಮ್ ಡಿಸೈನ್ ಬೆನ್ನಿನ ಥರನೇ ಮಾಡಿದ್ದೇನೆ, ತುಂಬಾ ಗ್ರ್ಯಾಂಡ್ ಆಗಿದೆ ಇದು. ಇದನ್ನು ಉಟ್ಟಾಗ ನಾನೊಂದು ಫೋಟೋವನ್ನು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿಯಲ್ಲಿ ಖಂಡಿತ ಇದನ್ನು ಪೋಸ್ಟ್ ಮಾಡ್ತೇನೆ. ಸದ್ಯದಲ್ಲೇ ನಾನು ಇದನ್ನು ಉಡ್ಲಿಕ್ಕಿದ್ದೇನೆ. ಸೊ ನಿಮಗೆ ಕೂಡ ಈ ಥರದ ಗ್ರ್ಯಾಂಡ್ ಡಿಸೈನ್ಗಳನ್ನು ಮಾಡಲಿಕ್ಕಿದೆ ಅಂತಾದರೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗ್ತಾ ಇರುವ ಆರಿ ಎಂಬ್ರಾಯ್ಡರಿ ಅಡ್ವಾನ್ಸ್ ಕೋರ್ಸಿನ ಆನ್ಲೈನ್ ಬ್ಯಾಚ್ಗೆ ಖಂಡಿತ ನೀವು ಕೂಡ ಜಾಯಿನ್ ಆಗಿರ್ಬೋದು. ನೀವು ಎಲ್ಲೇ ಬೇಸಿಕ್ ಕೋರ್ಸನ್ನು ಮಾಡಿದರೂ ಕೂಡ ನೀವು ನನ್ನ ಮುಖಾಂತರ ಅಡ್ವಾನ್ಸ್ ಕೋರ್ಸನ್ನು ಮಾಡ್ಬೋದು. ಸೊ ಎಲ್ಲರಿಗೆ ಅವಕಾಶವಿದೆ, ಖಂಡಿತ ಎನ್ರೋಲ್ ಮಾಡಿ. ಇನ್ನು ನಾನು ಕೆಲವು ಸಜೆಷನ್ಗಳನ್ನು ಕೊಡಬೇಕಂತ ಇದ್ದೇನೆ. ಏನಂತ ಹೇಳಿದರೆ, ನೀವು ಯಾವಾಗೆಲ್ಲ ಈ ಥರದ ಗ್ರ್ಯಾಂಡ್ ಬ್ಲೌಸ್ಗಳನ್ನು ಮಾಡ್ತಿರಲ್ಲ, ಇದೀಗ ಡ್ಯುಯಲ್ ಕಲರಿನ ಡಿಸೈನ್, ಸೊ ಡ್ಯುಯಲ್ ಕಲರಿನ ಬ್ಲೌಸ್ ಪೀಸ್, ಈ ಬ್ಲೌಸ್ ಪೀಸ್ಗಿಂತ ಸಿಂಗಲ್ ಕಲರ್ನ ಬ್ಲೌಸ್ ಪೀಸಲ್ಲಿ ಈ ಡಿಸೈನ್ ಇನ್ನೂ ಸಹ ಎದ್ದು ಕಾಣ್ತದೆ. ಇದರ ಒರಿಜಿನಲ್ ಪಿಕ್ಚರ್ ನಾನು ಹಾಕ್ತೇನೆ ನೋಡಿ. ಇದು ಸಿಂಗಲ್ ಕಲರಲ್ಲಿತ್ತು, ತುಂಬಾ ಗ್ರ್ಯಾಂಡ್ ಕಾಣ್ತಿತ್ತು. ಮತ್ತು ಇಲ್ಲಿ ನಂದು ಬ್ಲೌಸಲ್ಲಿ ನಾನು ಬಾರ್ಡ್ರನ್ನು ಸಹ ಇನ್ಕ್ಲೂಡ್ ಮಾಡಿ ಡಿಸೈನ್ ಮಾಡಿದ್ದೇನೆ, ಅಷ್ಟೊಂದು ಎದ್ದು ಕಾಣ್ತಾ ಇಲ್ಲ ಈ ಪೋರ್ಷನ್, ನೀವು ಒಬ್ಸರ್ವ್ ಮಾಡ್ತಿರ್ಬೋದು. ಸೊ ಸಿಂಗಲ್ ಕಲರ್ನ ಬ್ಲೌಸ್ ಪೀಸ್ನ ಮೇಲೆ ಜರ್ದೋಸಿ ವರ್ಕ್ ಇರ್ಬೋದು, ಬೀಡ್ ವರ್ಕ್ ಇರ್ಬೋದು, ತುಂಬಾ ಎದ್ದು ಕಾಣ್ತದೆ. ಇಲ್ಲಿ ನೀವು ಬ್ಯಾಕ್ ನೆಕ್ಸ ನೋಡ್ತಿರ್ಬೋದು, ಬ್ಯಾಕ್ ನೆಕ್ಸ್ ಕೂಡ ಇಲ್ಲಿ ಎಲ್ಲ ಸ್ವಲ್ಪ ಮುಳುಗಿ ಹೋದಾಗೆ ಕಾಣ್ತಾ ಇದೆ. ಅದೇ ನಾನು ಸಿಂಗಲ್ ಕಲರ್ನ ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದಿದ್ರೆ ಈ ವರ್ಕ್ ಇನ್ನೂ ಸಹ ಎದ್ದು ಕಾಣ್ತಾ ಇತ್ತು. ಒರಿಜಿನಲ್ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡ್ ಕಾಣ್ತಾ ಇದೆ. ಸೊ ಆದಷ್ಟು ಇದನ್ನು ಈ ಥರ ಬೀಡು ಸ್ಟೋನ್ ಬಂದ ವರ್ಕ್ಗಳನ್ನು ಈವ್ನಿಂಗ್ ಫಂಕ್ಷನ್ಗಳಿಗೆ ಹಾಕಿದರೆ ಅಥವಾ ಲೈಟಿಂಗ್ ಇರುವಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸೊ ಇದು ಪ್ರಿಫರೇಬಲ್ ಫಾರ್ ಈವ್ನಿಂಗ್ ಪಾರ್ಟೀಸ್ ಅಥವಾ ಈವ್ನಿಂಗ್ ಫಂಕ್ಷನ್ಸ್ ಅಥವಾ ಮದುವೆಯದ್ದು ಲೈಟಿಂಗ್ ಇರುವಂಥಲ್ಲೆಲ್ಲ ಈ ಥರದ ಬ್ಲೌಸ್ಗಳು ಸ್ವಲ್ಪ ಎದ್ದು ಕಾಣ್ತದೆ, ವೇರ್ ಮಾಡಿದಾಗ ಚೆನ್ನಾಗಿ ಕಾಣ್ತದೆ. ಇದು ಪಿಂಕ್ ಸಾರಿಗೆ ಬಾರ್ಡರ್ ಮತ್ತು ಬ್ಲೌಸ್ ಪೀಸ್ ಈ ಥರನೇ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಸಾಧ್ಯ ಆದರೆ ನಿಮಗೆ ಸಿಂಗಲ್ ಕಲರ್ನ ಬ್ಲೌಸ್ ಪೀಸ್ ಮಾಡ್ಕೊಳ್ಳಿಕ್ಕಾದರೆ ಟ್ರೈ ಮಾಡಿ. ಈ ಬ್ಲೌಸ್ ಪೀಸ್ ತುಂಬಾ ಗಟ್ಟಿಯಾಗಿತ್ತು, ಸೊ ನಾನು ಇದಕ್ಕೇನೆ ವರ್ಕ್ ಮಾಡುವ ಅಂತ ಪ್ರಿಫರ್ ಮಾಡಿದೆ. ಇನ್ ಕೇಸ್ ಇದು ತೆಳು ಇದ್ದಿದ್ದಲ್ಲಿ ನಾನು ಸಿಂಗಲ್ ಕಲರ್ನ ಬ್ಲೌಸ್ ಪೀಸನ್ನು ಸಪ್ರೇಟಾಗಿ 1 ಮೀಟರ್ ತಂದು ವರ್ಕ್ ಮಾಡ್ತಿದ್ದೆ. ಸೊ ಕೆಲವೊಂದು ವರ್ಕ್ಗಳು ತುಂಬ ಎದ್ದು ಚೆಂದಾಗಿ ಕಾಣಬೇಕಂತಾದರೆ ನಾವು ಬಾರ್ಡ್ರನ್ನು ಬಿಡಬೇಕು ಮತ್ತು ಸಿಂಗಲ್ ಕಲರಲ್ಲಿ ವರ್ಕನ್ನು ಮಾಡಬೇಕು. ಹೇಗನ್ನಿಸ್ತು ಇವತ್ತಿನ ವೀಡಿಯೋ? ಇಷ್ಟ ಆಯಿತಾ? ಯೂಸ್ಫುಲ್ ಅನ್ನಿಸ್ತಾ? ಖಂಡಿತ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.